ಅಳಸಿಂದೆ ಕಾಳು ಬಸ್ಸಾರು ಮಾಡಲು ಬೇಕಾದಂಥ ಪದಾರ್ಥಗಳು: ಅಳಸಿಂದೆ ಕಾಳು, ಟೊಮೊಟೊ, ಒಣಮೆಣಸಿನಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಉಪ್ಪು. ಪುಡಿಗೆ ಬೇಕಾದಂಥ ಪದಾರ್ಥಗಳು: ಕಡಲೆ ಬೀಜ, ಒಣಮೆಣಸಿನಕಾಯಿ, ಎಣ್ಣೆ, ಕರಿಬೇವಿನ ಸೊಪ್ಪು. ಈ ಕಡೆ ಕುಕ್ಕರಲ್ಲಿ ನೀರು ಕುದೀತಾ ಇದೆ. ಈ ಕುದಿಯೋ ನೀರಿಗೆ ಅಳಸಿಂದೆ ಕಾಳು ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಕೊಳ್ಳೋಣ. ಮುಚ್ಚಳ ಮುಚ್ಚಿ ಮೀಡಿಯಮ್ ಉರಿಯಲ್ಲಿ ಇಡೋಣ. ಒಂದು 3ರಿಂದ 4 ವಿಷಲ್ಲು ಬರೋವರೆಗೂ ಕಾಯೋಣ. ನೋಡಿ, ಕುಕ್ಕರ್ ಪ್ರೆಷರ್ ಹೋಗಿದೆ. ಕಾಳು ಚೆನ್ನಾಗಿ ಬೆಂದಿದೆ. ಈಗ ಕಾಳನ್ನು ಮತ್ತು ಈ ರಸನ ಸಪ್ರೇಟ್ ಮಾಡ್ಕೊಳ್ಳೋಣ. ಕಾಳು ತಣ್ಣಗಾಗ್ಲಿಕ್ಕೆ ಬಿಡೋಣ. ಈ ರಸನ ಸಾಂಬಾರಿಗೆ ಉಪಯೋಗಿಸೋಣ. ಸ್ಟವ್ ಮೇಲೆ ಪಾತ್ರೆ ಇಟ್ಕೊಳ್ಳೋಣ. ಇದಕ್ಕೊಂದು 2 ಸ್ಪೂನು ಎಣ್ಣೆ ಹಾಕ್ಕೊಳ್ಳೋಣ. ಹಚ್ಚಿಟ್ಕೊಂಡಂತಹ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಕೆಂಪಗಾಗೋವರೆಗೂ ಹುರಿಯೋಣ. ಬಿಸಿ ಮಾಡ್ಕೊಂಡಿರೋಂಥ ಕಡಲೆ ಬೀಜ, ಒಣಮೆಣಸಿನ್ಕಾಯಿನ ಮಿಕ್ಸಿಗೆ ಹಾಕೋಣ. ಪೌಡ್ರ್ ಮಾಡ್ಕೊಳ್ಳೋಣ. ಈ ಕಡೆ ನೋಡಿ, ಇದೆಲ್ಲ ಚೆನ್ನಾಗಿ ಬಾಡಿದೆ. ಇದಕ್ಕಿವಾಗ ತಣ್ಣಗಾಗಿರೋಂಥ ಅಳಸಿಂದೆ ಕಾಳನ್ನ ಸೇರಿಸೋಣ. ಚೆನ್ನಾಗಿ ಒಗ್ಗರಣೆ ಜೊತೆ ಮಿಕ್ಸ್ ಮಾಡೋಣ. ಸ್ಟವ್ ಆಫ್ ಮಾಡಿದ್ದೀನಿ. ನೋಡಿ, ಈ ಕಾಳು ಈಗ ತಣ್ಣಗಾಗಿದೆ. ಈಗ ಇದಕ್ಕೆ ನಾವು ಆವಾಗಲೇ ಪುಡಿ ಮಾಡ್ಕೊಂಡ್ವಲ್ಲ, ಕಡಲೆ ಬೀಜ ಮತ್ತು ಒಣಮೆಣಸಿನಕಾಯಿನ, ಆ ಪುಡಿನ ಇದಕ್ಕೆ ಹಾಕೋಣ. ಕಾಳು ಬೇಯಬೇಕಾದ್ರೆ ಮೊದಲೇ ನಾನು ಉಪ್ಪು ಹಾಕ್ಕೊಂಡಿದ್ದೆ. ಆದ್ದರಿಂದ ಈಗ ಉಪ್ಪು ಹಾಕ್ಕೊತಾ ಇಲ್ಲ. ರುಚಿ ನೋಡಿಬಿಟ್ಟು ಬೇಕಾದರೆ ಈ ಸಮಯದಲ್ಲಿ ನೀವು ಉಪ್ಪನ್ನು ಸೇರಿಸ್ಕೋಬೋದು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ರೆಡಿ ಆಯಿತು. ಈಗ ಈ ಕಡೆ ಒಂದು ಕುಕ್ಕರಲ್ಲಿ ಟೊಮೊಟೊ ಹಾಕ್ಕೊಳ್ಳೋಣ. ಎಣ್ಣೆ ಹಾಕೋದು ಬೇಡ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ. ಆಮೇಲೆ ಒಣಮೆಣಸಿನ್ಕಾಯಿ ಒಂದು 4 ಹಾಕೋಣ. ಆಮೇಲೆ ಆವಾಗಲೇ ನಾವು ರಸನ ಸಪ್ರೇಟ್ ಮಾಡ್ಕೊಂಡಿದ್ವಲ್ಲ ಕಾಳಿಂದ, ಆ ರಸನ ಇದಕ್ಕೆ ಹಾಕೋಣ. ರಸ ಹಾಕಿದ್ದೀನಿ ಸ್ವಲ್ಪ. ಈಗ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಒಂದು 2 ವಿಷಲ್ ಬರೋದಕ್ಕೆ ಬಿಡೋಣ. ಬೇಯಿಸ್ಕೊಂಡಿರೋ ಅಂಥ ಟೊಮೊಟೊ, ಮೆಣಸಿನಕಾಯಿ ಜೊತೆ ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಜೀರಿಗೆ ಪುಡಿ, ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ರುಬ್ಕೊಂಡು ಅದರ ರಸದ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡೋಣ. ಬಟ್ಲಲ್ಲಿ ಹಾಕೋಣ. ನೋಡಿ, ಈಗ ರಸಮ್, ಕಾಳು, ಅನ್ನ ಎಲ್ಲ ರೆಡಿ ಇದೆ ಊಟ ಮಾಡಲಿಕ್ಕೆ. ಊಟ ಮಾಡಿ ನೋಡೋಣ ಹೇಗಿದೆ ಅಂತ. ಸೂಪರಾಗಿದೆ. ಇದೇ ಥರ ನೀವು ಮನೇಲಿ ಮಾಡ್ಕೋಬೋದು.